ಇನ್ನು ಅಭಿಮಾನಿಯ ಅತಿರೇಕದ ವರ್ತನೆಗೆ ನಟಿ ಕಿಡಿಕಿಡಿಯಾಗಿ ಕಪಾಳ ಮೋಕ್ಷ ಮಾಡಿದಂತಹ ಘಟನೆ ನಡೆದಿದೆ. ನಟಿ ರಾಗಿಣಿ ದ್ವಿವೇದಿ ಅಭಿಮಾನಿಗೆ ಈ ರೀತಿ ಕಪಾಳ ಮೋಕ್ಷವನ್ನ ಮಾಡಿರ್ತಕ್ಕಂಥದ್ದು. ಓಕೆ, ನಟಿ ರಾಗಿಣಿ ದ್ವಿವೇದಿ ಹತ್ರ ಯಾರೋ ಅಭಿಮಾನಿ ಬಂದು ಫೋಟೋ ತೆಗೆಸ್ಕೊಳ್ಳೋಕೆ ಅಂತ ಬಂದಿದ್ದಾರೆ. ಬಲವಂತವಾಗಿ ಕೈ ಹಿಡಿದೇನೋ ಎಳೆದಿದ್ದಾರಂತೆ. ಕಾರ್ಯಕ್ರಮವೊಂದರಲ್ಲಿ ಅಭಿಮಾನಿಗೆ ಬಾರಿಸಿದ್ದಾರೆ ರಾಗಿಣಿ. ಅಲ್ಲೇ ಓಪನ್ ಆಗಿ ಫೋಟೋ ತೆಗೆಸ್ಕೊಳ್ಳೋ ನೆಪದಲ್ಲಿ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ. ನಟಿ ರಾಗಿಣಿಯ ಕೈ ಹಿಡಿದು ಎಳೆದಿದ್ದಾನೆ ಅಭಿಮಾನಿಯೊಬ್ಬ. ಈ ವೇಳೆ ಕೋಪದಿಂದ ಕೆನ್ನೆಗೆ ಬಾರಿಸಿದ್ದಾರೆ ನಟಿ ರಾಗಿಣಿ ಅಂತಲೇ ಅಲ್ಲ, ಆ ಜಾಗದಲ್ಲಿ ಯಾರಿದ್ರೂ ಹೀಗೆ ಮಾಡ್ತಾ ಇದ್ರು. ಹೆಣ್ಮಕ್ಳು ಹೆಂಗೆ ನಡ್ಕೋಬೇಕು ಅಂತ ಗೊತ್ತಾಗಲ್ಲ. ಒಂದು 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 ಡಿಗ್ನಿಟಿ ಮೇಂಟೈನ್ ಮಾಡೋದಕ್ಕೆ ಗೊತ್ತಾಗಲ್ಲ. ಏನು ಅನ್ಕೊಂಡ್ಬಿಟ್ಟಿದ್ದೀರ ಅವರೆಲ್ಲರೂ? ನೀವೆಲ್ಲ ಫೋಟೋ ತೆಗೆಸ್ಕೊಳ್ಳೋದು, ಅಭಿಮಾನ ಮೆರೆಯೋದು ಇದೆಲ್ಲ ಓಕೆ ಫೈನ್. ಹಾಗಂತ ಕೈ ಹಿಡಿಯೋದು, ಎಳೆಯೋದು ಇದೆಲ್ಲ ಮಾಡಿದ್ರೆ ಏನು ಬಿಟ್ಟು ಬಿದ್ದಿದ್ದಾರ? ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ರಾಗಿಣಿ ಅಂತಲೇ ಅಲ್ಲ, ನಾನು ಆಗಲೇ ಹೇಳ್ತಾ ಇದ್ದೆ, ಈ ಜಾಗದಲ್ಲಿ ಯಾವುದೇ ಹೆಣ್ಣು ಮಗಳಿದ್ರೂ ಕೂಡ ಇದೇ ರೀತಿ ನಡ್ಕೋತಾ ಇದ್ರು. ಸೊ ಎಲ್ಲಿ ನಡೆದಿರೋದು, ಏನಿದೆ ಇದ್ರ ಬಗ್ಗೆ ವಿವರ? ಎಸ್ ಅರವಿಂದ್, ಇತ್ತೀಚೆಗೆ ನಟಿ ರಾಗಿಣಿ ಅವರು ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ಕಿಕ್ಕಿರಿದು ಸೇರಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರನ್ನ ಹತ್ತಿರ ಹೋಗಿ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಮತ್ತೆ ಅಲ್ಲಿದ್ದಂಥ ಅಭಿಮಾನಿಗಳು ಕೂಡ ಅವರನ್ನ ಮಾತಾಡಿಸ್ಬೇಕು, ಅವರ ಜೊತೆ ಒಂದು ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಳ್ಬೇಕು ಅನ್ನೋ ಒಂದಿಷ್ಟು ತುಡಿತದಲ್ಲಿ ಇರ್ತಾರೆ. ಆದರೆ ಈ ರೀತಿಯಾದಂತಹ ಅಚಾತುರ್ಯ ಘಟನೆಗಳು ಇದೇ ಮೊದಲಲ್ಲ, ಸಾಕಷ್ಟು ಬಾರಿ ಒಂದು ನಟರಿಗೆ, ನಟಿಯರಿಗೆ ನಡೆದಿರ್ತಕ್ಕಂಥದ್ದು. ಈ ರೀತಿ ಘಟನೆ ಆದಂಥ ಸಂದರ್ಭದಲ್ಲಿ ನಟ ನಟಿಯರು ಕೂಡ ಮುಜುಗುರಕ್ಕೆ ಒಳಗಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ಸೆಲ್ಫಿ ಕ್ಲಿಕ್ಕಿಸುವ ಒಂದು ನೆಪದಲ್ಲಿ ಬಂದಂಥ ಒಂದು ಅಭಿಮಾನಿ ಅವರ ಕೈಯನ್ನು ಹಿಡಿದು ಎಳೆದಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ನಟಿ ರಾಗಿಣಿ ಅವರು ಕೋಪಗೊಂಡು ಅವರ ಕೆನ್ನೆಗೆ ಬಾರಿಸಿರ್ತಕ್ಕಂಥದ್ದು ಈ ಒಂದು ಘಟನೆ ಇತ್ತೀಚೆಗೆ ನಡೆದಿರ್ತಕ್ಕಂಥ. ಈಗ ಇದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ನಟಿ ಏಕಾಏಕಿ ಅವರ ಕೈಯನ್ನು ಹಿಡಿದು ಎಳೆದಂಥ ಸಂದರ್ಭದಲ್ಲಿ ಅವರು ಕೋಪಗೊಂಡು ಅವರ ಕೆನ್ನೆಗೆ ಬಾರಿಸಿದ್ದಾರೆ. ಈ ವಿಡಿಯೋ ವೈರಲ್ ಆಗಿರ್ತಕ್ಕಂಥದ್ದು. ಮತ್ತೆ ಈ ಒಂದು ಘಟನೆ ನಡೆದಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಅವರು ಬೌನ್ಸರ್ಸ್ ಎಲ್ಲ ಇರ್ತಾರೆ. ಆ ಒಂದು ವ್ಯಕ್ತಿಯನ್ನ ಆಚೆ ಕರೆದುಕೊಂಡು ಹೋಗಿ ಅವನ್ನ ಸಮಾಧಾನ ಪಡಿಸಿರ್ತಕ್ಕಂಥದ್ದು. ಈ ಒಂದು ಘಟನೆ ಈ ನಟಿಗೆ ಒಂದು ಇರಿಸು ಮುರುಸನ್ನ ತಂದಿರ್ತಕ್ಕಂಥದ್ದು. ಮತ್ತೆ ಹಾಗಾಗಿ ಕೋಪಗೊಂಡು ಅವರ ಕೆನ್ನೆಗೆ ಬಾರಿಸಿರ್ತಕ್ಕಂಥದ್ದು. ತಮ್ಮೆಲ್ಲ ಮಾಹಿತಿಗಾಗಿ